ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವಿಯಾ ತಸ್ಯೈ ವಾಚೈ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ತದಿದಾನೀಂ ವಯಂ ಪಂಚಮೀ ವಿಭಕ್ತೇಃ ರೂಪಾಣಿ ಪಶ್ಯಾಮಃ. ಪೂರ್ವಂ ಚತುರ್ಥಿ ವಿಭಕ್ತೇಃ ದೃಷ್ಟಾಂತಾನಿ ದೃಷ್ಟಾನಿ. ಧೇನವಃ ವತ್ಸೇಭ್ಯಃ ಕ್ಷೀರಂ ವಿತರಂತಿ. ವ್ಯಾಘ್ರಃ ಆಹಾರಾಯ ಭ್ರಾಮ್ಯತಿ. ವ್ಯಾಘ್ರಃ ಇತ್ಯುಕ್ತೆ ಹುಲಿ. ಭ್ರಾಮ್ಯತಿ ಓಡಾಡುತ್ತದೆ, ತಿರುಗುತ್ತದೆ. ಬಾಲಕಾಃ ಅಧ್ಯಯನಾಯ ಪಾಠಾಲಯಂ ಗಚ್ಚಂತಿ. ಬಾಲಕರು ಅಧ್ಯಯನಕ್ಕಾಗಿ ಪಾಠಶಾಲೆಯನ್ನು ಹೋಗುತ್ತಾರೆ. ಪಾಠಶಾಲೆಯನ್ನು ಹೋಗುತ್ತಾರೆ ಅಂದರೆ ಅದು ಕನ್ನಡದಲ್ಲಿ ವಿಚಿತ್ರ ಅನಿಸುತ್ತೆ. ಅದಕ್ಕೆ ಹೇಳುವಾಗ ಪಾಠಶಾಲೆಯನ್ನು ಕುರಿತು ಹೋಗುತ್ತಾರೆ. ಅದು ಸಂಸ್ಕೃತದಲ್ಲಿ ಇನ್ನು ಬಿಡಿಸಿ ಹೇಳಿದರೆ ಪಾಠಾಲಯಂ ಪ್ರತಿ ಅನ್ನುವ ಶಬ್ದವನ್ನು ಸೇರುತ್ತೆ. ಪಾಠಾಲಯಂ ಪ್ರತಿ, ಪಾಠಶಾಲಾಂ ಪ್ರತಿ. ಯಾವಾಗ ಅಲ್ಲ, ಚತುರ್ಥಿ ಯಾಕೆ ಬರುದು? ಅಧ್ಯಯನಕ್ಕಾಗಿ ಹೋಗ್ಬೇಕು ಹೊರತು ಪಾಠಶಾಲೆಗಾಗಿ ಯಾರಾದರೂ ಹೋಗ್ತಾರಾ? ಪಾಠಶಾಲೆಗೆ ಅಂತ ಬಂದ್ರೆ ಸಂಸ್ಕೃತದಲ್ಲಿ ಗಚ್ಚಂತಿ ಅಂತ ಬಂದಾಗ ಅದನ್ನು ಕುರಿತು ಅನ್ನೋದೇ ಹೇಳುವುದು. ಹೋಗುವುದು ಅನ್ನುವ ಕ್ರಿಯೆ ಯಾವಾಗಲೂ ಬಂದರೆ ಅದು ದ್ವಿತೀಯ ವಿಭಕ್ತಿಯಲ್ಲೇ ಇರುತ್ತೆ. ಆ ಪ್ರದೇಶವನ್ನು ಕುರಿತು ಹೋಗುವುದು. ಪಾಠಾಲಯಂ ಗಚ್ಚಂತಿ. ಹೌದು. ಬಾಲಿಕಾಃ ಪುಷ್ಪಾಯ ಉದ್ಯಾನಂ ವ್ರಜಂತಿ. ಬಾಲಿಕಾಃ ಹುಡುಗಿಯರು ಪುಷ್ಪಾಯ ಪುಷ್ಪಕ್ಕಾಗಿ ಉದ್ಯಾನಂ ಹೂವಿನ ತೋಟವನ್ನು ಕುರಿತು ಹೋಗುತ್ತಾರೆ. ವ್ರಜಂತಿ. ವಯಂ ಜಲಾಯ ನದೀಂ ಗಚ್ಛಾಮಃ. ನಾವು ನೀರಿಗಾಗಿ ನದಿಯನ್ನು ಕುರಿತು ಹೋಗುತ್ತೇವೆ. ಜನಾಃ ಧನಾಯ ದೇಶಾಂತರಂ ಗಚ್ಚಂತಿ. ಜನರು ಹಣಕ್ಕಾಗಿ ದೇಶಾಂತರಕ್ಕೆ ಹೋಗುತ್ತಾರೆ. ದೇಶಾಂತರ ಅಂದರೆ ಅನ್ಯ ದೇಶವನ್ನು, ಬೇರೆ ದೇಶವನ್ನು ಕುರಿತು, ವಿದೇಶವನ್ನು ಕುರಿತು ಹೋಗುತ್ತಾರೆ. ಬಾಲಾಃ ವಿದ್ಯಾಯಿ ಧನಂ ಯಚ್ಚಂತಿ. ಬಾಲಕರು ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಅಥವಾ ವಿದ್ಯೆಗಾಗಿ ಸಂಪತ್ತನ್ನು ಯಚ್ಚಂತಿ, ದುಡ್ಡನ್ನು ಕೊಡುತ್ತಾರೆ. ಸರಿ, ಈ ಪಾಠದಲ್ಲಿ ಬಂದದ್ದು ಇಲ್ಲಿ ನಾವು ನೋಡುವಂಥದ್ದು ಶಾಖಾಯಾಹ ಪರ್ಣಾನಿ ಪತಂತಿ. ಶಾಖೆಗಳಿಂದ ಪರ್ಣಗಳು ಉದುರುತ್ತವೆ. ಪತಂತಿ ಅಂದರೆ ಬೀಳುವುದು, ಜಾರುವುದು. ಎಲ್ಲಿಂದ ಬಿದ್ದವು? ಇದು ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇಲ್ಲೇನೋ ಒಂದು ಸ್ಪೆಷಲ್ ಇದೆ. ನಾವು ಕನ್ನಡದಲ್ಲಿ ಹೇಳುವಾಗ ಗೆಲ್ಲಿನಿಂದ ಬಿತ್ತು ಅಂತ ಹೇಳ್ತೇವೆ. ಗೆಲ್ಲಿನಿಂದ ಹೊಡೆದ ಅನ್ನೋದಕ್ಕೂ ಗೆಲ್ಲಿನಿಂದ ಬಿತ್ತು ಅನ್ನೋದಕ್ಕೊಂದು ವ್ಯತ್ಯಾಸ ಇದೆ. ಏನು ಹೇಳಿ? ಗೆಲ್ಲಿನಿಂದ ಹೊಡೆದ ಅನ್ನುವಲ್ಲಿ,
ಗೆಲ್ಲು ಅನ್ನೋದು ಹೊಡೆಯುವುದಕ್ಕೆ ಕಾರಣ. ಗೆಲ್ಲಿನಿಂದ ಬಿತ್ತು ಅನ್ನೋದ್ರಲ್ಲಿ ಗೆಲ್ಲು ಕಾರಣ ಅಲ್ಲ, ಗಾಳಿ ಕಾರಣ ಆಗಿ ಬೀಳ್ಬೋದು, ಅಥವಾ ಅದು ಒಣಗೋಗಿತ್ತು, ಮುದಿಯಾಗಿತ್ತು, ಬಿತ್ತು. ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂದರೆ, ಕನ್ನಡದಲ್ಲಿ ಎರಡೂ ಒಂದೇ ಅರ್ಥ, ಗೆಲ್ಲಿನಿಂದ ಬಿತ್ತು, ಗೆಲ್ಲಿನಿಂದ ಹೊಡೆದ. ಆದರೆ ಗೆಲ್ಲಿನಿಂದ ಬಿತ್ತು ಅನ್ನೋ ಒಂದು ಕ್ರಿಯೆಯಲ್ಲಿ ನೀವು ಸರಿಯಾಗಿ ಗಮನಿಸಿದ್ರೆ ಒಂದು ವಿಶ್ಲೇಷ ಅನ್ನುವ ಕ್ರಿಯೆ ಇದೆ. ವಿಶ್ಲೇಷ ಅಂದರೆ ಅದರಿಂದ ಬೇರ್ಪಡುವುದು, ದೂರವಾಗುವುದು. ಎಲ್ಲಿ ದೂರವಾಗುವುದು ಅನ್ನುವ ಗುಣ ಕಾಣುತ್ತೋ ಅದರಿಂದ ಬೇರೆಯಾಯಿತು, ಅದರಿಂದ ದೂರವಾಯಿತು, ಅದರಿಂದ ವಿಶ್ಲೇಷ ಕಂಡಿತು ಅನ್ನುವಲ್ಲಿ ಪಂಚಮಿ ಇರುತ್ತೆ. ಗಮನಿಸಿ ಮುಂದೆ ವಾಕ್ಯಗಳನ್ನು. ಶಾಖಾಯಾ ಪರ್ಣಾನಿ ಪತಂತಿ, ಗೆಲ್ಲಿನಿಂದ ಎಲೆಗಳು ಉದುರುತ್ತವೆ, ಬೀಳುತ್ತವೆ. ಅಂದರೆ ಗೆಲ್ಲಿನಿಂದ ಪರ್ಣಗಳು ಬೇರೆ ಆದವು. ಮೇಲೆ ಮೊದಲು ಅಂಟಿಕೊಂಡಿತ್ತು, ಹಂದಾಡಿ ಕೆಳಕ್ಕೆ ಬಿದ್ದು ಹೋಯಿತು. ಮಕ್ಷಿಕಾ ಪುಷ್ಪೇಭ್ಯ ಮಧು ಪಿಬಂತಿ, ಮಕ್ಷಿಕಾ ಜೇನುಗಳು, ಪುಷ್ಪೇಭ್ಯ ಹೂವುಗಳಿಂದ, ಮಧು ಜೇನನ್ನು, ಪಿಬಂತಿ. ಅಲ್ಲ ಮಧು ಅಂತ ಅದು ಏನು, ಒಂದು ಪುಲ್ಲಿಂಗನೋ ಸ್ತ್ರೀಲಿಂಗನೋ ನಪುಂಸಕ ಏನೂ ಗೊತ್ತಾಗಲ್ಲ, ಏನದು? ಒಂದೋ ಮಧುಂ, ಒಂದೋ ಇನ್ನೇನೋ ದೀರ್ಘ ಆದ್ರೆ ಮಧುಂ, ಮಧು ಅಂತಿದೆಯಲ್ಲ, ಏನದು? ಅದು ದ್ವಿತೀಯ ವಿಭಕ್ತಿನೇ ಹಾಗೆ ಇರುವುದು. ಮಧು ಮಧುನಿ ಮಧುನಿ, ಮಧು ಮಧುನಿ ಮಧುನಿ, ದಧಿ ದಧಿನಿ ದಧೀನಿ, ದಧಿ ದಧಿನಿ ದಧೀನಿ, ವಾರಿ ವಾರಿಣಿ ವಾರಿಣಿ, ವಾರಿ ವಾರಿಣಿ ವಾರಿಣಿ. ಆ ಥರ ಮಧು ಅನ್ನೋದೇ ದ್ವಿತೀಯ ವಿಭಕ್ತಿ ಏಕವಚನ ಅದು. ಹೌದು. ಮತ್ತೆ ಮುಂದಿದ್ದೆಲ್ಲ ಮಧುನಾ ಮಧುಭ್ಯ ಮಧುಭಿಹಿ ಮಧವೇ ಮಧುಭ್ಯ ಮಧುಭ್ಯ ಮಧೋಹ ಮಧುಭ್ಯ ಮಧುಭ್ಯ ಮಧೋಹ ಮಧ್ವೋಹ ಮಧೂನಾಂ, ಮಧೌ ಮಧ್ವೋಹ ಮಧುಷು ಅಂತ ರೂಪ ಆಗುತ್ತೆ. ಗುರು ಶಬ್ದದ ಹಾಗೆ. ಅದೇ ಸಾಮಾನ್ಯ ನಪುಂಸಕಲಿಂಗಕ್ಕೂ ಪುಲ್ಲಿಂಗಕ್ಕೂ ಪ್ರಥಮ ಮತ್ತು ದ್ವಿತೀಯ ವಿಭಕ್ತಿಗಳಲ್ಲಿ ಹೆಚ್ಚು ಬದಲಾವಣೆ ಇರುತ್ತೆ. ಹೌದು. ವಾರಿ ವಾರಿಣಿ ವಾರಿಣಿ, ವಾರಿ ವಾರಿಣಿ ವಾರಿಣಿ, ವನಂ ವನೆ ವನಾನಿ, ವನಂ ವನೆ ವನಾನಿ, ಏತತೇತೆ ಏತಾನಿ, ಏತತೇತೆ ಏತಾನಿ. ವ್ಯತ್ಯಾಸ ಇರುವುದಿಲ್ಲ. ಪಿಬಂತಿ ಕುಡಿಯುತ್ತವೆ. ಮಕ್ಷಿಕಾಹ, ಮಕ್ಷಿಕಾಹ ಸ್ತ್ರೀಲಿಂಗ ಬಹುವಚನ, ಮಕ್ಷಿಕಾ ಮಕ್ಷಿಕೆ ಮಕ್ಷಿಕಾಹ. ಪುಷ್ಪೇಭ್ಯ ಪಂಚಮಿ ಗೊತ್ತಾಯಿತು. ಪುಷ್ಪಾತ್ ಪುಷ್ಪಾಭ್ಯಾಂ ಪುಷ್ಪೇಭ್ಯ. ಮಧು ದ್ವಿತೀಯ ವಿಭಕ್ತಿ ಏಕವಚನ. ಪಿಬಂತಿ, ಪಿಬತಿ ಪಿಬತಃ ಪಿಬಂತಿ, ಲಟ್ ಪ್ರಥಮ ಬಹು. ಬೀಜಾತ್ ಅಂಕುರಃ ಪ್ರರೋಹತಿ, ಬೀಜದಿಂದ ಅಂಕುರವು ಪ್ರರೋಹತಿ, ಬೀಜದಿಂದ ಮೊಳಕೆ ಮೇಲಕ್ಕೆ ಬಿಟ್ಟು ಹೊರಗೆ ಬರುತ್ತೆ. ಆ ಬೀಜ ಆಮೇಲೆ ಹೋಯ್ತು ಅಂತ ಲೆಕ್ಕ, ಅದು ಗೊಬ್ಬರ ಆಗಿಬಿಡುತ್ತೆ. ಅದರ ಉಳಿದದ್ದೇನಾದರೂ ದಳ ಇದ್ರೂ ಕೂಡ ಮಧ್ಯದ ಒಂದು ಭಾಗ ಎದ್ದು ಅಂಕುರವಾಗುತ್ತೆ. ಅಂಕುರ ಅಂದರೆ ಚಿಗುರು ಅಥವಾ ಮೊಳಕೆ. ಮೊಳಕೆ ಪ್ರರೋಹತಿ ಮೇಲಕ್ಕೆ ಏರುತ್ತದೆ. ಅಂದರೆ ಬೀಜದಿಂದ ಅಂಕುರ ಬಂತು, ಆಗ ಬೀಜ ಅನ್ನೋದು ಪಂಚಮಿ ವಿಭಕ್ತಿ. ಅಂಕುರಃ ಪುಲ್ಲಿಂಗ ಪ್ರಥಮ, ಪ್ರರೋಹತಿ ಲಟ್ ಪ್ರಥಮ. ಧನಿಕಾಹ ಗ್ರಾಮಾತ್ ನಗರಂ ಗಚ್ಚಂತಿ, ಧನಿಕರು ವ್ಯಾಪಾರಿಗಳು ಅಥವಾ ಸಂಪತ್ತುಳ್ಳವರು ಗ್ರಾಮಾತ್ ಹಳ್ಳಿಯಿಂದ ನಗರಂ ಗಚ್ಚಂತಿ ಹೋಗುತ್ತಾರೆ. ಇಲ್ಲಿ ಗ್ರಾಮಾತ್ ಅಂತ ಯಾಕೆ ಬಂತು? ಗ್ರಾಮವನ್ನು ಬಿಡದೆ ನಗರಕ್ಕೆ ಹೋಗ್ಲಿಕ್ಕಾಗತ್ತಾ? ಒಂದು ಕಾಲಲ್ಲಿ ಒಂದು ಕಾಲಿಲ್ಲಿ ಬೋರ್ಡಲ್ಲಿ ಇಟ್ಕೊಂಡು ನಿಂತ್ಕೋಬೇಕಷ್ಟೇ. ನಾನು ಗ್ರಾಮದಲ್ಲೂ ಇದ್ದೇನೆ, ಹಳ್ಳಿಯಲ್ಲೂ ಇದ್ದೇನೆ ಅಂತ, ಪೇಟೆಯಲ್ಲೂ ಇದ್ದೇನೆ ಅಂತ. ಆದರೆ ಗ್ರಾಮವನ್ನು ಬಿಟ್ಟು ಪೇಟೆಗೆ ಹೋಗುವುದು ಅನ್ನೋದು, ಗ್ರಾಮವನ್ನು ಬಿಟ್ಟು ಅನ್ನೋದು ಬಂತಾದ್ರಿಂದಾಗಿ ಇದು ಗ್ರಾಮದಿಂದ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಗ್ರಾಮಾತ್ ಅಂತ ಪಂಚಮಿ ದೆಸೆಯಿಂದ, ಗ್ರಾಮದ ದೆಸೆಯಿಂದ ನಗರಕ್ಕೆ ಹೋಗುತ್ತಾರೆ. ಪಾತ್ರಾತ್ ಜಲಂ ಸ್ರವತಿ, ಪಾತ್ರೆಯಿಂದ ನೀರು ಸೋರುತ್ತದೆ. ಸ್ರವತಿ, ಸೋರು ಅನ್ನೋದೇ ಸಂಸ್ಕೃತದಲ್ಲಿ ಸ್ರವ ಅನ್ನುವ ಶಬ್ದದಿಂದಲೇ ಹುಟ್ಟಿರುವುದು. ಜಲಂ ಸ್ರವತಿ, ಸುರಿಯುತ್ತದೆ. ಧೇನು ವ್ಯಾಘ್ರಾತ್ ತ್ರಸ್ಯತಿ, ಧೇನು ಹಸುವು, ವ್ಯಾಘ್ರಾತ್ ಹುಲಿಯಿಂದ, ತ್ರಸ್ಯತಿ ಭಯಗೊಳ್ಳುತ್ತದೆ. ಅಲ್ಲಿ ದೂರ ಆಗಬೇಕು ಅಂತ ಮನಸ್ಸಲ್ಲಿದೆ, ದೇಹದಲ್ಲಿ ಸಿಕ್ಕಾಕೊಳ್ಬೋದು. ಆದರೆ ಭಯಪಡುವಾಗ ಅದರ ಅಪೇಕ್ಷೆ ಏನು? ತಪ್ಪಿಸ್ಕೊಂಡು ಹೋಗಬೇಕು ಅಂತಾನೆ, ಅದರ ಕೈಗೆ ಸಿಗಬಾರದು. ಅದರಿಂದಾಗಿ
ವ್ಯಾಘ್ರಾತ್ ಧೇನು ತ್ರಸ್ಯತಿ ಅಥವಾ ಚೋರಾತ್ ಧೇನು ತ್ರಸ್ಯತಿ. ದನ ಕಳ್ಳರು ಒಂದಿಷ್ಟು ಜನ ಇರ್ತಾರೆ, ಅವರಿಗೆ ಅದು ಕಂಡ ತಕ್ಷಣ ಏನೋ ಮಾಂಸದ ಮುದ್ದೆ ಕಂಡ ಕಾಣುತ್ತೆ, ಅವರಿಗೆ ಕದೀತಾರೆ. ಆಗ ಅದು ಹಸು ಹೆದರ್ಕೊಂಡು ಓಡೋಗುತ್ತೆ, ಅದು ಗೊತ್ತಾಗ್ಬಿಡುತ್ತೆ ಅದಕ್ಕೆ. ಆದರೂ ಮೋಸ ಹೋಗುತ್ತೆ ಪಾಪ, ಏನೋ ತಿನ್ಲಿಕ್ಕೆ ಕೊಡ್ತಾರೆ, ಏನೋ ಮಾಡ್ತಾರೆ, ಎಳ್ಕೊಂಬರ್ತಾರೆ, ಗಾಡಿಯೊಳಗೆ ಎಳ್ಕೊಂಡು ಹೋಗ್ತಾರೆ. ನಾವು ಅದನ್ನು ನೋಡಿ ಈಗೊಂದು ಇದು ಬಂದಿದೆ ಅವ್ಯವಸ್ಥೆ ಅಂತ ಬೈಕೊಳ್ತೇವೆ ಹೊರತು ನಾವೇನಾದರೂ ಮಾಡಬಹುದಾ ಅಂತ ಯೋಚನೆ ಮಾಡಲಿಕ್ಕಾಗಲ್ಲ. ತ್ರಸ್ಯತಿ ಅನ್ನೋದು ಭಯಗೊಳ್ಳುತ್ತದೆ. ತ್ರಸ್ಯತಿ, ನಾವು ಅದನ್ನೊಂಚೂರು ಬೇರೆಯಾಗಿ ಬೇರೆ ಅರ್ಥದಲ್ಲಿ, ಸ್ವಲ್ಪ ಬದಲಾದ ಅರ್ಥದಲ್ಲಿ ಕನ್ನಡದಲ್ಲಿ ಬಳಸ್ತೇವೆ. ತುಂಬ ತ್ರಾಸಾತ್ರಿ. ತ್ರಾಸು ಅಂದರೆ ಅದು ಕಷ್ಟ, ಭಯ ಅನ್ನೋದಕ್ಕಿಂತ ಸ್ವಲ್ಪ ಅದು ಬೇರೆ ಅರ್ಥದಲ್ಲಿ ಕಷ್ಟ ಅನ್ನೋ ಅರ್ಥಕ್ಕೆ ಬಂದು ನಿಂತಿದೆ. ತ್ರಾಸ ಆಗ್ತೈತಿ, ತುಂಬ ತ್ರಾಸ ಆಗತ್ರಿ, ಸುಸ್ತು, ಕಷ್ಟ ಅನ್ನೋ ಅರ್ಥದಲ್ಲಿ ತ್ರಸ್ಯತಿ, ಕಷ್ಟಕ್ಕೆ ಭಯ ಪಡ್ತಾನೆ. ಹಾಗಾಗಿ ಕಷ್ಟಕ್ಕೆ ಭಯ ಪಡುವುದನ್ನು ಕಷ್ಟ ಮಾತ್ರ ಉಳಿಯಿತು, ಭಯ ಹೋಯಿತು. ತ್ರಸ್ಯತಿ. ಸಮುದ್ರಾತ್ ಜನಾಃ ರತ್ನಾನಿ ಆನಯಂತಿ. ಸಮುದ್ರದಿಂದ ಜನರು ರತ್ನಗಳನ್ನು ತರುತ್ತಾರೆ. ಎಲ್ಲ ಶಬ್ದವೂ ಅರ್ಥ ಆಯಿತು. ಸಮುದ್ರಾತ್, ಸಮುದ್ರದಿಂದ ತಗೊಂಡ ಮೇಲೆ ಬಂದ್ಬಿಡ್ತಾರೆ, ಅಂದರೆ ಸಮುದ್ರದ ಸಂಪರ್ಕ ಹೋಯ್ತು, ಸಮುದ್ರದ ಸ್ಪರ್ಶ ಹೋಯ್ತು. ಇದು ವ್ಯಾಘ್ರದ ಸ್ಪರ್ಶ ಹೋಗಬೇಕು ಅಂತ ಮನಸ್ಸಿನಿಂದ ದೂರ ಆಗುತ್ತೆ. ಅದರಿಂದಾಗ ಅಲ್ಲಿಯೂ ಕೂಡ ಪಂಚಮಿ ಬಂತು. ಅಹಂ ಪೀಠಾತ್ ಉತ್ತಿಷ್ಠಾಮಿ, ನಾನು ಸೀಟಿನಿಂದ ಎದ್ದೇಳುತ್ತೇನೆ. ಇದು ನಾವು ಮಾತ್ರ ಹೇಳ್ಬೋದು, ರಾಜಕಾರಣಿಗಳು ಹೇಳಲ್ಲ, ಯಾಕೆಂದ್ರೆ ಅವ್ರು ಹೇಳುವಾಗ ಸೀಟು ಹೇಳುತ್ತೆ. ಅಹಂ ಪೀಠಾತ್, ನಾನು ಸೀಟಿನಿಂದ ಉತ್ತಿಷ್ಠಾಮಿ, ಎದ್ದೇಳುತ್ತೇನೆ. ಆಗ ಪೀಠವನ್ನು ಬಿಟ್ಟು ಅನ್ನೋದು ಸಂಬಂಧ ಹೊರಟು ಹೋಯಿತು. ಹಾಗಾಗಿ ಉತ್ತಿಷ್ಠಾಮಿ ಅಂದರೆ ಎದ್ದೇಳುತ್ತೇನೆ ಅನ್ನುವ ಶಬ್ದಕ್ಕೆ ಪೀಠಾತ್ ಅನ್ನೋದಕ್ಕೆ ಪಂಚಮಿ ಬಂತು. ತ್ವಂ ತರೋಹ ಅವರೋಹಸಿ, ನೀನು ಮರದಿಂದ ಇಳಿಯುತ್ತಿರುವೆ. ಮರದಿಂದ ಇಳಿಯುವುದು ಅಂದರೆ ಮರ ಬಿಡುವುದು, ಅದನ್ನು ತರೋಹೋ, ತರುವಿನಿಂದ. ಪರ್ವತಾತ ನದಿ ಪ್ರವಹತಿ, ಪರ್ವತವನ್ನು ಬಿಟ್ಟು ನದಿ ಕೆಳಗೆ ಬರುತ್ತೆ, ಅದನ್ನಾಗಿ ಪರ್ವತಾತ್ ನದಿ ಪ್ರವಹತಿ. ಸರಿ, ಅಲ್ಲಿ ಒಂದು ಅಭ್ಯಾಸಕ್ಕಾಗಿ ಕೊಟ್ಟಿದ್ದಾರೆ ಒಂದು ಶಬ್ದ. ಮಕ್ಷಿಕಾಹ, ಅಲ್ಲಿ ಡ್ಯಾಶ್ ಅನ್ನುವಲ್ಲಿ ಕಮಲ ಅನ್ನುವ ಶಬ್ದವನ್ನು ಸೇರಿಸ್ಕೋಬೇಕು. ಮಧು ಪಿಬಂತಿ, ಕಮಲ ಶಬ್ದವನ್ನು ಪಂಚಮಿ ವಿಭಕ್ತಿಯಲ್ಲಿ, ಪಂಚಮಿ ಅಂತ ಹೇಳಬೇಕಾಗಿಲ್ಲ, ನೀವು ಬಿಟ್ಟು ಬೇರೆ ಹಾಕ್ಲಿಕ್ಕೆ ಆಗಲ್ಲ ಅಲ್ಲಿ. ಅದರಿಂದಾಗಿ ಕಮಲ ಶಬ್ದದ ವಿಭಕ್ತಿ ಏನಾಗಬೇಕು? ಒಂದೇ ಕಮಲನ? ಒಂದು ಉತ್ತರ ಸರಿ. ಈಗ ಒಂದು ಆ್ಯಪಲಿಗೆ 5 ರೂಪಾಯಿ ಆದರೆ 5 ಆ್ಯಪಲಿಗೆ ಎಷ್ಟು? 25. ಉತ್ತರ ಸರಿ, ಆದರೆ ವ್ಯವಸ್ಥೆ ತಪ್ಪು. 5 ರೂಪಾಯಿಗೆ ಯಾರು ಕೊಡ್ತಾನೆ ಆ್ಯಪಲ್? ಕೆಜಿಗೆ 100 ರೂಪಾಯಿ ಅಂತಾನೆ ಒಬ್ಬ, ಅಂಥದ್ರಲ್ಲಿ 5 ರೂಪಾಯಿ. ವಿಷಯ ತಪ್ಪು, ಲೆಕ್ಕ ಸರಿ. ಕಮಲೇಭ್ಯ, ಯಾಕೆಂದರೆ ಅದು ತುಂಬ ಪುಷ್ಪಗಳಿಗೆ ಹೋಗಿ ಹೋಗಿನೇ ಮಧು ಸಂಗ್ರಹ ಮಾಡುದು. ನಾನು ನಿನ್ನ ಹತ್ರ ಅರ್ಧ ಲೀಟ್ರ್ ಕೊಟ್ಬಿಡು ಅಂತ ಒಂದು ಹೂ ಹತ್ರ ಹೋಗಿ ಅದು ಅಷ್ಟನ್ನು ಹೇಳ್ಕೊಳ್ಳಿಕ್ಕೆ ಆಗಲ್ಲ, ಅದರಲ್ಲಿ ಇಲ್ಲ. ಒಂದು ಡ್ರಾಪು ಅಲ್ಲ, ಒಂದು ಸಣ್ಣ, ಅದರದ್ದು ನಿಮಗೆ ಸೂಚಿ ಗೊತ್ತಿರ್ಬೋದು, ಎಷ್ಟು ತೆಳ್ಳಗಿರುತ್ತೆ, ಎಷ್ಟು ಶಾರ್ಪ್ ಆಗಿರುತ್ತೆ ಅಂದರೆ ಅಲ್ಲಿಂದ ಆ ತೆಳ್ಳಗಿನ ಓಟೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಸಿಗುದು ಅದಕ್ಕೆ ಒಂದು ಹೂವಿನಿಂದ. ಅಂಥದ್ದನ್ನು ಸಂಗ್ರಹಿಸಿ ಆ ಇಡೀ ದೊಡ್ಡ ಗೂಡಲ್ಲಿ ಕೆಜಿಗಟ್ಟಲೆ ಸಂಗ್ರಹ ಮಾಡಿ ಇಡುತ್ತೆ. ಹಾಗಾದ್ರೆ ಎಷ್ಟು ಹೂವಿಗೆ ಅದು ಹೋಗಿರಬೇಕು, ಅಷ್ಟನ್ನು ಸಂಗ್ರಹ ಮಾಡ್ಕೊಂಡು ಬರಬೇಕು ಅಂದರೆ ನಾವು 1 ನಿಮಿಷದಲ್ಲಿ ಅದಕ್ಕೆ ಹೊಗೆ ಹಾಕಿ ಎಲ್ಲ ಉಪಯೋಗಿಸಿಬಿಡ್ತೇವೆ ತೆಗೆದುಕೊಂಡು. ಮಾಡಬಾರ್ದು ಅಂತಲ್ಲ, ಆದರೆ ಅದಕ್ಕೂ ಕೂಡ ಏನು ಉಪಯೋಗ ಇಲ್ಲ. ಅದನ್ನು ಕೊಂದು ಹಿಂಸೆ ಮಾಡಿ ಮಾಡಬಾರ್ದು. ಬರೀ ಹೊಗೆ ಹಾಕಿದರೆ ಏನು ತೊಂದರೆ ಇಲ್ಲ, ಅದಕ್ಕೇನೇನೋ ವಿಷ ಸಿಂಪಡಿಸ್ತಾರೆ ಈಗೆಲ್ಲ. ಹಿಂದಿನ ಕಾಲದವರು ಯಾವತ್ತೂ ಕೊಲ್ತಿರ್ಲಿಲ್ಲ, ಪೂರ್ತಿ ಗೋಣಿ ಹಾಕೊಂಡು ದೊಂದಿ ಹಿಡ್ಕೊಂಡು ಅದಕ್ಕೆ ಅರಗು ಅದು ಏನೋ ಒಂದು ಹಾಕ್ತಾರೆ. ಅದರ ಹೊಗೆಯಿಂದಾಗಿ ಅದು ಎಲ್ಲ ಓಡ್ ಹೋಗುತ್ತೆ, ಧೂಪದ ಪುಡಿ ಹಾಕಿದ್ರಿಂದಾಗಿ. ಆಮೇಲೆ ಅದನ್ನು ಇಳಿಸ್ಕೊಂಡು ತಂದು ಬಿಡ್ತಾರೆ.
ಅದು ಒಂದು ರಾತ್ರಿ ಇಡೀ ಕತ್ಲೆಯಲ್ಲಿ ಅಮಾವಾಸ್ಯೆ ದಿವಸನೇ ಚೂರು ಬೆಳಕಿದ್ರು ಅದಕ್ಕೆ ವ್ಯಕ್ತಿ ಹೋಗೋದು ಗೊತ್ತಾಗ್ಬಿಡುತ್ತೆ, ಅಟ್ಟಿಸ್ಕೊಂಬರುತ್ತೆ. ನೀರಲ್ಲಿ ಮುಳುಗಿ ನೀವು ಅರ್ಧ ಗಂಟೆ ಇದ್ರೂ ಅಲ್ಲೇ ನೀರಲ್ಲಿ ಇರುತ್ತದು. ನೀವು ತಲೆ ಹಿಂಗೆ ಎತ್ತಿದ ತಕ್ಷಣ ಅಷ್ಟೂ ಬಂದು ಬಡಿತವೆ ತಲೆ ಮೇಲೆ. ಅದರಿಂದಾಗಿ ಅವುಗಳು ಕಣ್ ತಪ್ಪಿಸೋದು ಭಾರಿ ಕಷ್ಟ. ಅದು ಹೊಗೆ ಹಾಕೋದ್ರ ಉದ್ದೇಶ ಏನಂದ್ರೆ ಅವಿಗೆ ಕಣ್ ಕಾಣಬಾರ್ದು, ಮತ್ತು ಅದರ ಘಾಟಿಗೆ ಅದು ಅಲ್ಲಿ ಉಳ್ಕೊಳ್ಳಲ್ಲ, ಎಲ್ಲೆಲ್ಲೆಲ್ಲೋ ಚೆಲ್ಲಾಪಿಲ್ಲಿ ಆಗ್ತದೆ, ಇವರು ತಗೊಂಬರ್ತಾರೆ. ಅದರಿಂದ ಅಷ್ಟು ಚಿಕ್ಕ ಸೂಜಿಯ ಥರದ ತನ್ನ ನಳಿಕೆಯಿಂದ ಅದನ್ನು ತುಂಬಿಸಿಕೊಂಡು ಬಂದು ಸಂಗ್ರಹ ಮಾಡಿ ಇಟ್ಕೊಳ್ಳುತ್ತೆ. ಅಷ್ಟು ಕಷ್ಟದಿಂದ ಸಂಪಾದನೆ ಮಾಡುತ್ತೆ. ಅಂದರೆ ಒಂದು ಹೂವಿನಿಂದ ಇಷ್ಟೇ ಸಿಗುತ್ತೆ ಅಂತ ಬೇಜಾರು ಮಾಡ್ಕೊಂಡು ಆ ಹೂ ಹತ್ರ ನಾನು ನಾಳೆ ಹೋಗಲ್ಲ ಅಂತ ಹೇಳಲ್ಲ. ಅದು ಎಷ್ಟು ಸಿಕ್ಕಿದ್ರೂ ಅದೂ ಕೂಡ ನಾಳೆ ತನ್ನ ಗೂಡು ತುಂಬಲಿಕ್ಕೆ ಅದು ಸಹಾಯಕವೇ. ಯಾಕೆಂದರೆ ಹನಿ ಹನಿಗೂಡಿ ಹಳ್ಳ ಅಲ್ವಾ. ಒಂದು ಹನಿ ನೀರಿಂದ ಏನಾಗುತ್ತೆ ಅಂತ ಎಲ್ಲ ಹನಿಗಳು ಹಾಗೆ ಯೋಚನೆ ಮಾಡಿದರೆ ಯಾವತ್ತೂ ನೀರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀರು ಸಿಗುವುದೇ ಹನಿಯಿಂದ. ಹಾಗೆ ಜೇನುಗಳು ಕಮಲಗಳಿಂದ ಜೇನನ್ನು ಸಂಗ್ರಹಿಸುತ್ತವೆ, ಕುಡಿಯುತ್ತವೆ. ತಟಾಕ ನಾರ್ಯ ಆರೋಹಂತಿ. ಇಲ್ಲಿ ಮತ್ತೆ ತಟಾಕ ಶಬ್ದದ ಪಂಚಮಿ. ತಟಾಕ ಅಂದರೆ ನೀರಿನ ದಂಡೆ. ತಟಾಕಾತ್ ನಾರ್ಯ ಆರೋಹಂತಿ. ಮೆಟ್ಟಿಲಿನಿಂದ ಹೆಣ್ಣು ಮಕ್ಕಳು ಮೇಲೆ ಹತ್ತುತ್ತಾರೆ. ನಾರ್ಯ ನಾರಿಯರು. ನಾರೀ ನಾರ್ಯೌ ನಾರ್ಯ. ಆರೋಹಂತಿ ಅಂತ ಬಹುವಚನ ಇದೆಯಲ್ವಾ. ಆರೋಹತಿ ಇದ್ರೆ ನಾರೀ, ಆರೋಹಂತಿ ಇದ್ದರಿಂದ ನಾರ್ಯ. ಲತಾ ಪುಷ್ಪಾಣಿ ಪತಂತಿ. ಲತಾಯಾಹ ಪುಷ್ಪಾಣಿ ಪತಂತಿ. ಸಮೀಚೀನಂ. ಲತಾಯಾಹ ಲತೆಯಿಂದ, ಅಥವಾ ಬಹುವಚನ ಮಾಡೋದಾದರೆ ಲತಾಭ್ಯ. ರಾಮೇಭ್ಯ ಪುಲ್ಲಿಂಗ, ಲತಾಭ್ಯ ಸ್ತ್ರೀಲಿಂಗ. ಅದರಿಂದಾಗಿ ಲತಾಭ್ಯ ಪುಷ್ಪಾಣಿ ಪತಂತಿ. ಶಕಟಂ ಗ್ರಾಮಾತ್ ಡ್ಯಾಶ್. ಆಗಚ್ಚ್ ಅನ್ನುವ ಧಾತುವನ್ನು ಸೇರಿಸಿ ಲಕಾರವನ್ನು ಬರಿಬೇಕು. ಶಕಟ ಒಂದೇ ಆದ್ರಿಂದ ಆಗಚ್ಚತಿ. ಅಹಂ ದೂರಾತ್ ಗಜಂ ಡ್ಯಾಶ್. ಅಹಂ ಅಹಂ ನಾನು ದೂರದಿಂದಲೇ, ಗಜಂ ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾನೆ, ದೂರಾತ್. ಗಜಂ ಆನೆಯನ್ನು, ಪಶ್ಯಾಮಿ ಅದು ಸೊಂಡ್ಲಲ್ಲಿ ಹಾಕೊಂಡು ಎತ್ತಾಕೊಂಡ್ಬಿಟ್ರೆ ಅದರಿಂದ ಹತ್ತಿರಕ್ಕೆ ಹೋಗುದಿಲ್ಲ, ದೂರಾತ್. ವಯಂ ಅಕ್ಷಿಕಾಭ್ಯ ತ್ರಸ್ಯತಿ ಅಂತಿಲ್ಲಿ ಬಂತು. ವಯಂ ಅಂತಿದೆ, ತ್ರಸ್ಯಾಮಹ. ವಯಂ ಮಕ್ಷಿಕಾಭ್ಯ ತ್ರಸ್ಯಾಮಹ. ನಾವು ಜೇನಿನಿಂದ ಹೆದರ್ಕೊಳ್ತೇವಪ್ಪ, ಅದು ಕಚ್ಚಿದ್ರೆ ಅಷ್ಟೇ ಚೆನ್ನಾಗಿ ಎಲ್ಲ ದಪ್ಪ ದಪ್ಪ ಆಗಿಬಿಡ್ತಾರೆ. ತೆಳಗಿದ್ದವರಿಗಾದ್ರೆ ಚೆನ್ನಾಗಿರುತ್ತೆ. ಯೂಯಂ ವೃಕ್ಷಾತ್ ಡ್ಯಾಶ್. ಯೂಯಂ ಅವರೋಹಥ. ಸಮೀಚೀನಂ. ಯೂಯಂ ವೃಕ್ಷಾತ್ ಅವರೋಹಥ. ನೀವು ಮರದಿಂದ ಇಳಿಯಿರಿ ಅಥವಾ ಇಳಿಯುವವರಾಗಿ. ಒಂದು ಶ್ಲೋಕ ಬರ್ಕೊಳ್ಳಿ. ಖಲಃ ಕರೋತಿ ದುರ್ವೃತ್ತಂ. ಖಲಃ ಕರೋತಿ ದುರ್ವೃತ್ತಂ. ವೃತ್ತಂ. ನೆಕ್ಸ್ಟ್ ಲೈನ್. ನೂನಂ ಫಲತಿ ಸಾಧುಷು. ನೂನಂ ಫಲತಿ ಮಹಾಪ್ರಾಣ. ಫಲತಿ ಸಾಧುಷು. ದಶಾನನೋ ಹರತ್. ದಶಾನನೋ ಆದ್ಮೇಲೆ ಒಂದು ಎಸ್, ಅಹರತ್ ಅಂತ ಅರ್ಥ. ದಶಾನೋ ಹರತ್. ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಪದ ಸೀತಾಂ. ದಶಾನನೋ ಹರತ್ ಸೀತಾಂ. ಬಂಧನಂತು. ಬಂಧನಂತು ಮಹೋದಧೇಃ. ಮಹೋದಧೇಃ.
ಇದೊಂದು ಸುಭಾಷಿತವನ್ನು ಹೇಳ್ತಾ, ಕೆಟ್ಟವರು ಕೆಲಸ ಮಾಡಿ ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರೇನೋ ಮಾಡಿಕೊಂಡ್ರು ಸಜ್ಜನರಿಗೆ ತೊಂದರೆ ಆಗೋದು, ಅವ್ರಿಗೆ ಮಾತ್ರ ತೊಂದರೆ ಆಗೋದಿಲ್ಲ, ಅವ್ರ ಜೊತೆಗೆ ಅವರ ಸುತ್ತ ಇರುವ ಉಳಿದ ಏನೂ ತಪ್ಪು ಕೆಲಸ ಮಾಡದವರಿಗೂ ಅದರಿಂದ ಎಫೆಕ್ಟ್ ಆಗುತ್ತೆ. ಅದರಿಂದಾಗಿ ಅವ್ರು ತಪ್ಪು ಮಾಡಿದಾಗ ನಾವು ನೋಡ್ಕೋಬೇಕು. ಒಳ್ಳೆಯವರಿಗೆ ಯಾಕೆ ಶಿಕ್ಷೆ ಆಗುತ್ತೆ ಅಂದರೆ, ತಪ್ಪು ಮಾಡುವವರಿಗೆ ತಪ್ಪು ಮಾಡ್ಲಿಕ್ಕೆ ಆಗುವ ವಾತಾವರಣ ಸೃಷ್ಟಿಸಿದ್ದು ನೀವೇ ಅಲ್ವಾ, ಮೌನದಿಂದ ಇದ್ದು. ಅವ್ರು ಅನ್ಯಾಯ ಮಾಡಿದಾಗ ಅನ್ಯಾಯ ಆಯಿತು ಅಂತ ಹೇಳದೆ, ಇವತ್ತು ಅಯ್ಯೋ ಅವ್ರು ಅನ್ಯಾಯ ಮಾಡ್ತಾರೆ ಅಂದರೆ, ಚಿಕ್ಕಂದಿನಲ್ಲಿ ಶಾಲೆಯಲ್ಲಿ ಕಲಿಸುವಾಗ ಸರಿಯಾಗಿ ಒಬ್ಬ ಗುರು ಪಾಠ ಮಾಡದಿದ್ದಾಗ ಅವನು ಬಚ್ಚಾಲಿ ಥರ ತಿರುಗಿ ಊರೆಲ್ಲ ರೌಡಿಸಮ್ ಮಾಡಿ ಒಂದು ದೊಡ್ಡ ಜನರನ್ನೆಲ್ಲ ಹೆದರಿಸಿದ್ರಲ್ಲೇ ಏನೋ ತಾಕತ್ತಿದೆ ಅಂತ ಭಾವಿಸಿ ಓಡಾಡ್ತಾನೆ. ಒಂದು ದಿವಸ ಕೈಕಾಲು ಮುರಿದು ಮಲಗಿಸ್ತಾರೆ ರಸ್ತೆ ಮಧ್ಯದಲ್ಲಿ. ಅಂದರೆ ಅಯ್ಯೋ ಏನು ಕೆಟ್ಟ ಪರಿಸ್ಥಿತಿ ಬಂದು ಹೋಗಿದೆ ಅಂತ ನಾವು ಬೈಕೊಳ್ಳುವವರು, ಅವನು ನಮ್ಮ ಕೈಯಲ್ಲಿದ್ದಾಗ ಅಥವಾ ನಮ್ಮ ಜವಾಬ್ದಾರಿಯಲ್ಲಿದ್ದಾಗ ನಾವು ಎಷ್ಟು ಅವನನ್ನು ತಿದ್ದಿದ್ದೇವೆ, ಆ ಕೆಲಸ ನಮ್ದು ಎಷ್ಟು ಮಾಡಿದ್ದೇವೆ. ಅದು ಅಪ್ಪ ಅಮ್ಮನೇ ಆಗಬೇಕು ಅಂತಿಲ್ಲ, ಗುರುಗಳು ಆಗ್ತಾರೆ, ಸಹೋದ್ಯೋಗಿಗಳು ಆಗ್ತಾರೆ, ಸಹವರ್ತಿಗಳು ಆಗ್ತಾರೆ, ಅವನ ಜೊತೆಗಿರುವ ಫ್ರೆಂಡ್ಸು ಆಗ್ತಾರೆ. ಈ ಬೇರೆ ಬೇರೆ ಕಾರಣಗಳಿಂದ ಅವನು ಮಾಡಿದ ತಪ್ಪನ್ನು ತಿದ್ದಲಿಕ್ಕೆ ಎಲ್ರಿಗೂ ಅವಕಾಶ ಇತ್ತು. ಆದರೆ ನಾವು ಅವಕಾಶ ಬಳಸ್ಕೊಳ್ಳೋದೆ ಅದರ ಬಗ್ಗೆ ಹೋಗುದೇ ಬೇಡಪ್ಪ ಸುದ್ದಿ, ನಮ್ಗೆ ಯಾಕೆ ಅಂತ ಅವ್ರು ಏನು ಮಾಡಿದ್ರು ಅದ ದಾರಿ ತಪ್ಪಿಸ್ಕೊಂಡು ತಲೆ ತಪ್ಪಿಸ್ಕೊಂಡು ಓಡಾಡ್ತೇವಲ್ವಾ. ಅದರಿಂದಾಗಿ ಸಜ್ಜನರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ಇಲ್ಲಿ ಒಂದು ಮಾತು ಹೇಳಿದ್ದು, ಕಲಹ ಕರೋತಿ ದುರ್ವೃತ್ತಂ. ದುರ್ವೃತ್ತ ಅಂದರೆ ಕೆಟ್ಟ ನಡತೆ, ಕಲಹ ಕರೋತಿ, ಕಲ ಅಂದರೆ ದುಷ್ಟ ಅಂತ ಅರ್ಥ. ದುಷ್ಟನು ತಪ್ಪು ಕೆಲಸವನ್ನು ಮಾಡುತ್ತಾನೆ. ನೂನಂ ಫಲತಿ ಸಾಧುಷು. ನೂನಂ ಖಂಡಿತವಾಗಿಯೂ ಅದು ಸಜ್ಜನರಲ್ಲೇ ಫಲಿಸುವುದು, ಸಜ್ಜನರಿಂದಲೇ ಮತ್ತೆ ಮತ್ತೆ ಹೆಚ್ಚು, ಅವರ ಕಾರಣದಿಂದಲೇ ಇದು ಹೆಚ್ಚುವುದು. ಅವ್ರು ಮಾಡಿದ ತಪ್ಪಿಗೆ ಕಾರಣ ಸಜ್ಜನರ ಮೌನವೇ. ಹೇಗೆ? ಇದಕ್ಕೇನು ಉದಾಹರಣೆ? ದಶಾನನೋ ಹರತ್ ಸೀತಾಂ. ಸೀತೆಯನ್ನು ಅಪಹರಿಸಿದ್ದು ದಶಾನನ. ಅನ್ನ ಅಂದರೆ ಮುಖ, ದಶ ಅಂದರೆ 10, 10 ಮೋರೆಯ ರಾವಣ ಅಪಹರಿಸಿದ್ದು. ಆದರೆ ಶಿಕ್ಷೆ ಯಾರಿಗಾಯಿತು? ಬಂಧನಂತೂ ಮಹೋದಧೇಹೆ. ಸಮುದ್ರಕ್ಕೆ ಸೇತುವೆ ಕಟ್ಟಿದ್ರು. ಸಮುದ್ರ ಚೆನ್ನಾಗಿ ಹರಿಲಿಕ್ಕೋಸ್ಕರ ಇರುವಂಥದ್ದು. ಆದರೆ ಅದಕ್ಕೆ ಸೇತುವೆ ಕಟ್ಟಿದರೆ ಅದರ ನಿಜವಾದ ಓಡಾಟದಕ್ಕೆಲ್ಲ ಒಂದು ಧಕ್ಕೆ ಆಯಿತು. ಹಾಗಾಗಿ ತಪ್ಪು ಮಾಡಿದ್ದು ದಶಾನನನಾದರೂ ರಾಮಚಂದ್ರ ಬಂಧನ ಮಾಡಿದ್ದು ಸೇತುವೆಯನ್ನು. ಸೇತು ಬಂಧನ ಅಂತ ಕರಿತೇವಲ್ವಾ. ಸೇತುವನ್ನು ಸಮುದ್ರಕ್ಕೆ ವಿಸ್ತಾರವಾಗಿ ಹರಿಯುವುದೇ ಬಹಳ ಇಷ್ಟ. ಆದರೆ ಲಂಕೆಗೆ ಹೋಗ್ಲಿಕ್ಕೋಸ್ಕರ ಅವನು ಸೇತುವೆಯನ್ನು ಕಟ್ಕೊಳ್ಬೇಕಾಯ್ತು. ಅಂದರೆ ಇಡೀ ಅಷ್ಟೂ ವ್ಯವಸ್ಥೆಯನ್ನು ಒಬ್ಬ ದುಷ್ಟ ಮಾಡಿದ ತಪ್ಪು ಕೆಲಸದಿಂದ ಉಳಿದವರೆಲ್ಲ ಅನುಭವಿಸ್ತಾರೆ. ಅದಾಗ ನಾವು ತಪ್ಪಿಯೂ ಕೆಟ್ಟ ಕೆಲಸಕ್ಕೆ ಕೈ ಹಾಕದೆ ಆದಷ್ಟು ಒಳ್ಳೆಯ ಕೆಲಸದಲ್ಲಿ ತೊಡಗುವುದು ಅಂತೇನಿದೆ ಅಲ್ಲ, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ನಮಗೇನು ಲಾಭ ಅಂತ ಮತ್ತೆ ನಾವು ಪ್ರಶ್ನೆ ಕೇಳೋದ್ರಲ್ಲೇ ಮುಳುಗಬಾರ್ದು. ಭಗವಂತನಿಗೋಸ್ಕರ ಒಪ್ಪಿಸಿದ್ರೆ ಅವನು ಏನಾದರೂ ಅದಕ್ಕೆ ಬೇಕಾದ ಪ್ರತಿಫಲವನ್ನು ನೀಡಿಯೇ ನೀಡುತ್ತಾನೆ ಅನ್ನೋದು ಒಟ್ಟು ಈ ಪದ್ಯದ ಸಾರಾಂಶ. ದಶಾನನೋ ಅಹರತ್. ಸರಿ, ಕಲಹ ಪುಲ್ಲಿಂಗ ಪ್ರಥಮ ಏಕ, ಕರೋತಿ ಲಟ್ ಪ್ರಥಮ ಏಕ, ದುರ್ವೃತ್ತಂ ಕೆಟ್ಟ ವೃತ್ತಿಯನ್ನು ಉಳ್ಳವನು ದ್ವಿತೀಯ ಏಕವಚನ, ನೂನಂ ಅವ್ಯಯ, ಫಲತಿ ಲಟ್ ಪ್ರಥಮ ಏಕ, ಭ್ರಾತೃಷು ಸಾಧುಷು ಸಪ್ತಮಿ ಬಹು, ಸಾಧೂನಾಂ ಇದ್ರೆ ಷಷ್ಠಿ ಅಥವಾ ಸಾಧೋಹೋ ಅಂತಿದ್ರೆ ಷಷ್ಠಿ, ಶು ಸು ಅಂತ ಏನೇ ಬಂದರೂ ಅದು ಸಪ್ತಮಿ ಬಹು ಅಂತ ಒಂದು ನೆನಪಿಟ್ಕೊಳ್ಳಿಕ್ಕೆ ಸುಲಭ. ಬಂಧನಂತೂ ಮಹೋದಧೇಹೆ. ಮಹೋದಧಿ ಅಂದರೆ ಉದಧಿ ಅಂದರೆ ನೀರು ಹೊತ್ತದ್ದು, ಉದದ ಅಂದರೆ ನೀರು, ಉದ ಅಂದರೆ ನೀರು, ಉದಧ ಅಂದರೆ ನೀರನ್ನು ಹೊತ್ತುಕೊಳ್ಳುವಂಥದ್ದು. ಉದಧಿ ಅಂದರೆ ಎಲ್ಲದಕ್ಕಿಂತ ಹೆಚ್ಚು ಹೊತ್ತುಕೊಳ್ಳುವ ನೀರು ಎಲ್ಲಿದೆ? ಸಮುದ್ರದಲ್ಲಿದೆ. ಹಾಗಾಗಿ ಉದಧಿ. ಅದು ಸಾಮಾನ್ಯ ಉದಧಿ ಅಲ್ಲ, ಮಹೋದಧೇಹೆ. ಮಹತ್ತತ್ವದ ಅಭಿಮಾನಿ ದೇವತೆಯೂ ಕೂಡ ಸೃಷ್ಟಿಯಾಗುವ ಆರಂಭದಲ್ಲಿ ಅದೇ ಪ್ರಳಯ ಜಲದಲ್ಲಿ ಇರ್ತಾನೆ. ಆಮೇಲೆ ಭಗವಂತ ತನ್ನ ಹೊಟ್ಟೆಯೊಳಗೆ ಹಾಕೊಂಡು ಅದಕ್ಕೆ ರಕ್ಷಣೆ ಕೊಡ್ತಾನೆ. ಹಾಗೆಯೇ ಎಷ್ಟೋ ಉಳಿದ ದೇವತೆಗಳನ್ನು ಸಂರಕ್ಷಿಸುವುದಕ್ಕೋಸ್ಕರ ತಾನು ಕೊಟ್ಟ ಮಾತಿನ ಹಾಗೆ ವರದ ಫಲವಾಗಿ ಅವರಿಗೆ ಮಕ್ಕಳಂತೆ, ಅವರಿಗೆ ಅಣ್ಣನಂತೆ, ಅವರಿಗೆ ತಮ್ಮನಂತೆ, ಅವರಿಗೆ ಬಂಧುವಿನಂತೆ, ಅವರಿಗೆ ಸೇವಕನಂತೆ ಎಲ್ಲ ಕರ್ತವ್ಯವನ್ನು ನಿರ್ವಹಿಸ್ತಾನೆ. ಭಗವಂತ ತಾನೇ ಮಾಡಿ ತೋರಿಸದಿದ್ದರೆ ಉಳಿದವರಿಗೆ ಯಾರಿಗೂ ಅದು ಅರ್ಥ ಆಗುವುದಿಲ್ಲ ಅನ್ನುವ ದೃಷ್ಟಿಯಿಂದ ಅಷ್ಟೇ. ಸಾಕು. ಏನೋ ಡೌಟ್ ಇದೆಯಾ?
ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನಿಜತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣಭೀಷಿತಾಃ ನಶ್ಯಂತಿ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತಾ ವಿನಾಶನ ರೋಗಾನ್ಮೇ ನಾಶಯಾಶೇಷಾ ನಾಶು ಧನ್ವಂತರೇ ಹರೇ. ಶ್ರೀಕೃಷ್ಣಾಯ ನಮಃ 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 ಶ್ರೀಕೃಷ್ಣಾರ್ಪಣಮಸ್ತು.